ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಅಂದರೆ ಪಾರ್ಟ್ 1ನಲ್ಲಿ ನಾನು ರೋಬೋಟು ಹೇಗೆ ಅನ್ಬಾಕ್ಸಿಂಗ್ ಮಾಡಿದೆ ಮತ್ತು ಅದರ ಬಗ್ಗೆ ಎಲ್ಲ ನಾನು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಈಗ ಪಾರ್ಟ್ 2ನಲ್ಲಿ ಅದು ಮನೆಯೆಲ್ಲ ಎಷ್ಟು ನೀಟಾಗಿ, ಅಂದರೆ ಈಗ ನೆಲನ ಕಸ ಗುಡಿಸಿ ಅದು ಹೇಗೆ ಅದು ಮಾಪಿಂಗ್ ಮಾಡುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೆಲ ಒರೆಸೋದನ್ನೆಲ್ಲ ನೋಡ್ಕೊಳ್ಳಿ. ಅದರಲ್ಲಿ ಹೇಗೆ ಮ್ಯಾಪ್ನ ಸೆಟ್ ಮಾಡ್ಕೊಳ್ಬೇಕು ಮತ್ತು ಅದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಬೇಕು, ಅದಕ್ಕೆ ಏನು ಎಲ್ಲೆಲ್ಲಿ ಕ್ಲೀನ್ ಮಾಡ್ತು ನಮ್ಮ ಮನೆಯಲ್ಲಿ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಇದು ಯುರೇಕಾ ಫೋರ್ಸ್ದು ರೋಬೋಟು. ಇದು ಈ ಥರ ಇರುತ್ತೆ. ಆಮೇಲೆ ಇದರೊಳಗಡೆ ಏನೇನಿರುತ್ತೆ ಅನ್ನೋದನ್ನು ನಾನು ನೋಡಿ. ಇಲ್ಲಿ ಇದೆಲ್ಲ ಬ್ರಷಸ್ ಮತ್ತು ಇದು ಎಲ್ಲ ಇರುತ್ತೆ. ಮತ್ತು ಇದೆಯಲ್ಲ, ಈ ಒಂದು ಬ್ರಷ್ಷಿಂದನೇ ನಮಗೆ ಕ್ಲೀನಾಗಿ ಎಲ್ಲ ಕಡೆಯೂ ಸಹ ಧೂಳು ಏನೇನಿರುತ್ತೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳುತ್ತೆ. ಇದರೊಳಗಡೆ ಇನ್ನೊಂದು ಇರುತ್ತೆ, ಅದೆಲ್ಲ ಡಸ್ಟ್ ಯಾವ ಥರ ಕ್ಲೀನ್. 1ನಲ್ಲಿ ಏನೇನಿದೆ ಅನ್ನೋದನ್ನು ಮಾತ್ರ ನಾನು ತೋರಿಸಿದ್ದೀನಿ ನೋಡಿ. ಇದರಲ್ಲಿ ಈ ಕಡೆ ಎಲ್ಲ ಆನು ಆಫು ಎಲ್ಲ ಇರುತ್ತೆ. ಇದು ಈಗ ಕ್ಲೀನ್ ಮಾಡಿದ್ರೆ ಇಲ್ಲಿ ವೆಟ್ಟಾಗಿರುತ್ತಲ್ಲ, ಅದೆಲ್ಲ ನೀಟಾಗಿ ಮಾಪ್ ಮಾಡಿಕೊಂಡು ಬರುತ್ತೆ. ಈ ರೀತಿಯಲ್ಲಿ ಒಳ್ಳೆಯ ಒಂದು ಕಂಪನಿಯ ಒಂದು ಅದು ಕ್ಲೀನರ್, ಫ್ಲೋರೆಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ನಾವೇನು ಕೆಲಸದವ್ರನ್ನೇನು ಕಾಯಬೇಕಾದಂಥ ಅಗತ್ಯ ಇಲ್ಲ ನೋಡಿ. ಅಂದರೆ ಇದು ಕಾಸ್ಟು ಎಷ್ಟು ಅಂತ ಹೇಳಿದ್ರೆ, ಇದು ಸ್ವಲ್ಪ ಡಿಸ್ಕೌಂಟಲ್ಲೆಲ್ಲ ಇದಿರುತ್ತೆ ಕಂಪ್ನಿ ಕಡೆಯಿಂದನೇ ನೋಡಿ ತೋರಿಸ್ತಾ ಇದ್ದಾರೆ. ಬಟ್ ನಾವು ತೊಗೊಂಡಿದ್ದು ಇದು 70,000 ರುಪೀಸ್ ಅನಿಸುತ್ತೆ. ಸೊ ನಿಮಗೂ ಸಹ ಇಷ್ಟ ಆದರೆ ಇನ್ನೂ ಚಿಕ್ಕದೆಲ್ಲ ಸಿಗುತ್ತೆ, ಅದನ್ನು ನೀವು ತಗೊಳ್ಬೋದು. ಒಂದು 30,000 ರುಪೀಸ್ದು ಸ್ಮಾಲ್ ಹೌಸಸ್ ಯಾರ್ಯಾರಿಗಿರುತ್ತೆ ಅವ್ರು ತೊಗೊಳ್ಬೋದು. ಇದು ನಮ್ಮದು ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾವು ಈ ಥರದನ್ನು ತೊಗೊಂಡಿದ್ದೀವಿ. ಕಂಪ್ನಿ ಕಡೆಯಿಂದ ಒಳ್ಳೊಳ್ಳೆಯ ಒಂದು ಈ ರೀತಿಯ ರೋಬೋಟ್ ಇರೋವಂಥ ಒಂದು ಇದು ಸಿಗುತ್ತೆ ನೋಡಿ, ತಗೊಳ್ಳಿ. ಈ ರೀತಿಯಲ್ಲಿ ಮನೆ ಒರೆಸುವಂತಹ ನೆಲ ಮತ್ತು ಕಸ ಎರಡನ್ನೂ ಸಹ ಕ್ಲೀನ್ ಮಾಡಿ ಕೊಡುವಂತಹ ಈ ಒಂದು ಯುರೇಕಾ ಫೋರ್ಸ್ದು ಒಂದು ರೋಬೋಟು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ ನೋಡಿ. ಅಲ್ಲಿ ಪ್ರತಿಯೊಂದೂ ಸಹ ಬ್ರಷ್ ಆಗಿರ್ಬೋದು, ಮತ್ತು ಇನ್ನೊಂದೇನು ಅಲ್ಲಿ ಮಾಪ್ ಥರ ಇದೆ. ಮತ್ತು ಎಲ್ಲಿ ಸ್ಟೋರ್ ಆಗುತ್ತೆ, ಅಂದರೆ ಅದು ಡಸ್ಟೆಲ್ಲ ಎಲ್ಲಿ ಸ್ಟೋರ್ ಆಗುತ್ತೆ ಅನ್ನೋದನ್ನು ಸಹ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಈ ರೀತಿಯಲ್ಲಿ ನಾವೇನಾದರೂ ಅದು ಸ್ಟೋರ್ ಆದರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಪುನಃ ನಾವೇನು ಮಾಡಬೇಕು, ಅದನ್ನು ಆನ್ ಮಾಡಿ ಬಿಡಬೇಕು. ಇಲ್ಲಾಂದರೆ ನೀವು ಅಲ್ಲಿ ಏನಾದರೂ ಡಸ್ಟೆಲ್ಲ ಏನಾದರೂ ಸ್ಟೋರ್ ಆಗಿ ಪುನಃ ನೀವೇನಾದರೂ ಹಾಗೆ ಬಿಟ್ಟರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ವರ್ಕ್ ಆಗೋದಿಲ್ಲ. ಆದ್ದರಿಂದ ಅದನ್ನು ಕರೆಕ್ಟಾಗಿ ಏನಿದೆ ಪ್ರೊಸೀಜರು ಅದನ್ನು ತಿಳ್ಕೊಂಡು ಕರೆಕ್ಟಾಗಿ ನೀವು ಅದನ್ನು ಆನ್ ಮಾಡಿ ಬಿಡಬೇಕು. ಅಂದರೆ ಅದರಲ್ಲಿ ಒಂದು ಮಾಪ್ ಥರ ನೆಲ ಒರೆಸೋದಕ್ಕೆ ನೋಡಿ, ಈಗ ತೋರಿಸ್ತಾ ಇದ್ದೀನಿ ನೋಡಿ. ಅದು ಎಲ್ಲನೂ ಸಹ ಮಾಪ್ ಥರ ಮಾಡೋದಕ್ಕೆ, ನೆಲ ಒರೆಸೋದಕ್ಕೆ ಇರುತ್ತೆ. ಅದು ಮ್ಯಾಗ್ನೆಟಿಕ್ ಒಂದು ರೀತಿ ಸಿಸ್ಟಮಲ್ಲಿ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ವೆರಿ ಸೂಪರ್ ಆಗಿರೋವಂತಹ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ಅದನ್ನೆಲ್ಲ ನಾವು ಚಾರ್ಜ್ ಮಾಡಿ ಇಟ್ಟಿದ್ದೀವಿ. ಇದಕ್ಕಿಂತ ಮೊದಲು ನಾವು ಏನು ಮಾಡಬೇಕಂದ್ರೆ, ಸ್ಮಾರ್ಟ್ ಲೈಫ್ ಅನ್ನೋ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪನ್ನ ನಾವು ಮ್ಯಾಪ್ ಮಾಡಿ ಮಾಡಿಕೊಂಡು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ನಾವು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಅದು ಎಲ್ಲೆಲ್ಲಿ ಯಾವ್ಯಾವ ರೂಮ್ಗೆ ಅಂತ ಮ್ಯಾಪ್ ಮಾಡಿ ಬಿಟ್ಟಾಗ ಈ ರೀತಿಯಲ್ಲಿ ರೋಬೋಟು ಎಲ್ಲ ರೂಮ್ಗೂ ಅದು ಮ್ಯಾಪ್ ಮಾಡ್ಕೊಂಡಾದಮೇಲೆ ಯಾವ್ಯಾವ ರೂಮ್ನಲ್ಲಿ ಅಂತ ಹೇಳಿ ನಾವು ಅಲ್ಲಿ ಬಿಟ್ಟಾಗ ಅದನ್ನು ತಗೊಂಡಾಗಿ ಅದು ನೀಟಾಗಿ ತುಂಬಾ ಕ್ಲೀನಾಗಿ ಫ್ಲೋರೆಲ್ಲ ಕ್ಲೀನ್ ಮಾಡಿ ಕೊಡುತ್ತೆ. ನೋಡ್ತಾ ಇರ್ಬೋದು ನೋಡಿ. ಅಲ್ಲಿ ಈಗ ನಮ್ಮದು ರೂಮ್ ಇದೆ ನೋಡಿ, ಆ ರೂಮ್ನ ಮತ್ತು ಹಾಲೆಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದೆ. ಮತ್ತು ನಾವು ಕೆಲಸದವ್ರು ಬರ್ತಾರೆ ಅಂತ ಏನು ಕಾಯಬೇಕಾಗೇ ಇಲ್ಲ. ನಾವು ಬೇರೆ ಕೆಲಸನೂ ಸಹ ಮಾಡಿಕೊಂಡು ಇದನ್ನು ನಾವು ಮನೆಯಲ್ಲಿ ಕ್ಲೀನ್ ಮಾಡೋದಕ್ಕೆ ಬೆಳಗ್ಗೆ ಹೊತ್ತು ಬಿಟ್ಬಿಟ್ರೆ, ಅಥವಾ ನಿಮಗೆ ಯಾವ ಟೈಮ್ನಲ್ಲಿ ಈಸಿ ಆಗುತ್ತೆ ಅವಾಗೂ ಬಿಡೋದು. ಇದು ನಮ್ಮದು ಬಾಲ್ಕನಿ. ಈ ಬಾಲ್ಕನಿನಲ್ಲಿ ಉಯ್ಯಾಲೆ ಎಲ್ಲ ಕಾಣಿಸ್ತಾ ಇರ್ಬೋದು. ಅಲ್ಲೂ ಸಹ ನಾವು ನೀಟಾಗಿ, ಈಗ ಪೇಂಟೆಲ್ಲ ಆಗೈತಲ್ಲ, ಸೊ ಅದರಿಂದ ಇನ್ನೂ ಚೆನ್ನಾಗಿದೆ. ಒಂದು ಚೂರು ಧೂಳು ಸಹ ಕಾಣಿಸ್ತಾನೇ ಇಲ್ಲ. ಅಲ್ಲಿ ರೋಬೋಟ್ ನೋಡಿ, ಅದರ ಬ್ರಷ್ ಮೂಲಕವಾಗಿ ಆ ಫ್ಲೋರ್ನ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ತಾ ಇದೆ ಅನ್ನೋದನ್ನು ನೋಡ್ತಾ ಇರ್ಬೋದು. ನೋಡಿ. ಹಾಗೆ
ಅದು ಪುನಃ ರಿವರ್ಸ್ ತೊಗೊಳುತ್ತೆ ಮತ್ತು ಮೂವ್ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಅದು ಲೆನ್ಸ್ಗಳೆಲ್ಲ ಇರುತ್ತೆ ಅದಕ್ಕೆ. ಅಕಸ್ಮಾತು ಏನಾದರೂ ಡಾರ್ಕ್ ರೂಮು ಅಥವಾ ಕತ್ಲೆ ಆಗಿದ್ದರೆ ಅದರ ಲೆನ್ಸ್ ಇರುತ್ತೆ ಲೈಟ್, ಆ ಲೈಟ್ ಹಾಕ್ಕೊಂಡು ಅದು ಕೆಲಸನ ಮಾಡುತ್ತೆ. ಈಗ ನಮ್ಮ ಬಾಲ್ಕನಿ ಎಲ್ಲ ಕ್ಲೀನ್ ಆಯಿತು. ಆಮೇಲೆ ನೋಡಿ ಅಲ್ಲಿ ನಮ್ಮದು ಕಿಚನ್ ರೂಮ್ಗೆ ಈಗ ತೊಗೊಂಬಂದ್ವಿ. ಈ ಕಿಚನ್ ರೂಮ್ನಲ್ಲೂ ಸಹ ಗ್ರೀನ್ ಕಲರ್ ಇದೆ ನೋಡಿ, ಅದು ನಮ್ಮದು ಕಿಚನ್ ರೂಮು. ಅಲ್ಲಿ ಮ್ಯಾಪ್ ಮಾಡಿಬಿಟ್ಟಿದ್ವಿ. ಈಗ ಅದು ಎಲ್ಲೆಲ್ಲಿ ಮ್ಯಾಪ್ ಅಂತ ತಿಳ್ಕೊಂಡು ಎಲ್ಲ ಕಡೆಯೂ ಸಹ ಕ್ಲೀನ್ ಮಾಡ್ತಾಯಿದ್ದೆ. ನಾನು ಅಲ್ಲಿ ಸ್ವಲ್ಪನೇ ಕ್ಲಿಪ್ಪನ್ನ ಹಾಕಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಅದು ನೀಟಾಗಿ ಎಲ್ಲ ಕ್ಲೀನ್ ಆಗಿದ ತಕ್ಷಣ ಅಕಸ್ಮಾತ್ ಏನಾದರೂ ಅದೇ ವಾಟರ್ ಏನಾರ ದರ್ಟಿ ಆದರೆ ಅದು ಹೇಳುತ್ತೆ, ಅಂದರೆ ವಾಯ್ಸಲ್ಲಿ ಒಂದು ರೀತಿಯಲ್ಲಿ ಬರುತ್ತೆ. ಅದ್ರ ಮೂಲಕವಾಗಿ ತಿಳ್ಕೊಂಡು ಆ ವಾಟರ್ನ ಚೇಂಜ್ ಮಾಡಿ ಮತ್ತು ಪುನಃ ಲಿಕ್ವಿಡ್ನ ಹಾಕಿ ಇಟ್ಟರೆ ಆಯಿತು. ಮತ್ತು ಈ ರೀತಿಯ ಹೊಸ ವೀಡಿಯೋಗಳೆಲ್ಲ ಹಾಕ್ತಾ ಇರ್ತೀನಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಮತ್ತು ಈ ವಿಡಿಯೋದಲ್ಲಿ ಬರುವಂತಹ ಏನಾದರೂ ನಿಮ್ಮ ಮನೆಯಲ್ಲೂ ಸಹ ಈ ಪ್ರಾಡಕ್ಟ್ ಇದ್ದರೆ ಅದರ ಬಗ್ಗೆಯೂ ಸಹ ನೀವು ತಿಳಿಸ್ಬೋದು. ನೋಡಿ ಅಲ್ಲಿ ಈಗ ನೋಡ್ತಾ ಇರ್ಬೋದು, ಅಲ್ಲಿ ಎಲ್ಲನೂ ಸಹ ತುಂಬ ನೀಟಾಗಿ ಕ್ಲೀನ್ ಮಾಡ್ತಾಯಿದೆ. ಫ್ಲೋರೆಲ್ಲ ಕ್ಲೀನ್ ಆಗಿದೆ. ಈಗ ರೂಮಿಗೆ ಬಂತು. ನಮ್ಮದು ಇನ್ನೊಂದು ರೂಮ್ ಇದೆ, ಬೆಡ್ರೂಮು. ಆ ಬೆಡ್ರೂಮೆಲ್ಲ ಕ್ಲೀನ್ ಮಾಡ್ತಾಯಿದೆ. ನೋಡಿ ಅದು ಮ್ಯಾಪ್ ಮಾಡಿ ನಾವು ಸ್ಮಾರ್ಟ್ ಲೈಫ್ ಅನ್ನೋದು ಒಂದು ಹ್ಯಾಪ್ ಇರುತ್ತೆ. ಆ ಹ್ಯಾಪ್ ಮೂಲಕವಾಗಿ ನಾವು ಮ್ಯಾಪೆಲ್ಲ ಮಾಡಿಕೊಂಡು ಅದನ್ನು ನೀಟಾಗಿ ಒಂದು ಅಂದರೆ ಬ್ಯಾಟ್ರಿ ಎಲ್ಲ ಇರುತ್ತಲ್ಲ ಅದನ್ನು ಚಾರ್ಜ್ ಮಾಡಿ ಬಿಟ್ಬಿಟ್ರೆ ತುಂಬಾ ಕ್ಲೀನಾಗಿ ಮಾಡ್ಕೊಳ್ಳುತ್ತೆ. ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಮಮತಾ ಮೈಸೂರನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬು ಆಗಿ. ಈ ವಿಡಿಯೋ ಜೊತೆಗೆ ಇನ್ನೊಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಕೆಲವು ಸಣ್ಣ ಮನೆಗಳಿರುತ್ತೆ. ಆ ಮನೆಗೆ ಏನಂತ ಹೇಳಿದ್ರೆ 30,000 ರೂಪೀಸ್ದೆಲ್ಲ ಸಿಗುತ್ತೆ ಈ ರೋಬೋಟ್. ಒಂದು ಕ್ಲೀನರು, ವ್ಯಾಕ್ಯೂಮ್ ಕ್ಲೀನರೆಲ್ಲ ಅದನ್ನು ಸಹ ತೊಗೋಬೋದು. ಈ ವಿಡಿಯೋ ನೋಡಿದ ಎಲ್ಲರಿಗೂ ಸಹ ತುಂಬ ಹೃದಯದ ವಂದನೆಯನ್ನು ಸಲ್ಲಿಸುತ್ತೀನಿ. ತುಂಬಾ ಥ್ಯಾಂಕ್ಸ್. ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹಿಸಿರುವಂತಹ ನಿಮ್ಮೆಲ್ಲರಿಗೂ ಸಹ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ.